ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್. ಸಂಕೇಶ್ವರದ SDVS ಸಂಘದ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ 2025-26ನೇ ಸಾಲಿನ ಪದವಿ ಪೂರ್ವ ಫಲಿತಾಂಶ ಪ್ರಕಟವಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ವೇಳೆಯಲ್ಲಿ ವಿನಯಗೌಡ ಪಾಟೀಲ್ ಮತ್ತು ಶಾಲಾ ಆಡಳಿತ ಮಂಡಳಿಯವರು ವಿಶೇಷ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಶಾಲು ಹೊದಿಸಿ ಸನ್ಮಾನವನ್ನು ಮಾಡಲಾಯಿತು. ಬಳಿಕ ಸಂಘದ ಸ್ಥಾನಿಕ ನಿಯಂತ್ರಣ ಸಮಿತಿ ಅಧ್ಯಕ್ಷರಾದ ವಿನಯಗೌಡ ಪಾಟೀಲ್ ಇವರು ಮಾತನಾಡಿ, ಶಿಕ್ಷಣ ಪ್ರೇಮಿ ಸಹಕಾರ ಮಹರ್ಷಿ ದಿವಂಗತ ಅಪ್ಪನಗೌಡ ಪಾಟೀಲರು ಶ್ರೀ ದುರ್ದುಂಡೀಶ್ವರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿಬೆಳೆಸಿದರು. ದಿವಂಗತ ಬಸಗೌಡರು ಸಹ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ಎಂದು ಈ ಸಂಸ್ಥೆ ಇಂದು ಈ ಎತ್ತರದ ಮಟ್ಟಕ್ಕೆ ಬಂದಿದೆ ಎಂದು ಹೇಳಿದರು. ಪದವಿ ಪೂರ್ವ ವಿದ್ಯಾರ್ಥಿಗಳು ಭರ್ಜರಿ ಯಶಸ್ಸು ಸಾಧಿಸಿರುವುದರಿಂದ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಯಶಸ್ಸಿನ ಹಿಂದೆ ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ನಿರಂತರ ಅಧ್ಯಯನ ಹಾಗೂ ಶಿಕ್ಷಕರ ಮಾರ್ಗದರ್ಶನ ಮತ್ತು ಪೋಷಕರ ಬೆಂಬಲದ ಮಹತ್ವದ ಪಾತ್ರವಿದೆ. ಹಾಗೂ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಇಂತಹ ಉಜ್ವಲ ಸಾಧನೆ ಸಾಧಿಸುವುದು ನಿಜಕ್ಕೂ ಹೆಮ್ಮೆಯ ವಿಷಯವಾಗಿದೆ. ವಿದ್ಯಾರ್ಥಿಗಳು ತಮ್ಮ ಹಠ ಮತ್ತು ಆತ್ಮವಿಶ್ವಾಸದ ಬಲದಿಂದ ಈ ಯಶಸ್ಸನ್ನು ಗಳಿಸಿದ್ದಾರೆ. ಅನೇಕ ಅಡಚಣೆಗಳನ್ನು ಎದುರಿಸಿ ಅವರು ತಮ್ಮ ಗುರಿಯನ್ನು ಸಾಧಿಸಿದ್ದಾರೆ. ಅವರ ಈ ಪಯಣ ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ ಎಂಬುದಕ್ಕೆ ಸಂಶಯವಿಲ್ಲ. ಯಶಸ್ಸು ಅಂದರೆ ಕೇವಲ ಅಂಕಗಳ ವಿಷಯವಲ್ಲ, ಅದು ಪರಿಶ್ರಮ, ದೃಢತೆ ಮತ್ತು ಸಕಾರಾತ್ಮಕ ಮನೋಭಾವವನ್ನು ಫಲಿತಾಂಶವೆಂಬುದನ್ನು ಅವರು ಸಾಬೀತುಪಡಿಸಿದ್ದಾರೆ ಎಂದು ಹೇಳಿದರು. ನಮ್ಮ ಈ SVDS ಸಂಘ ಏನಿದೆಯಲ್ಲ, ಇದನ್ನ ಕಟ್ಟಿ ಯಾರು ಬೆಳೆಸ್ಯಾರಪ್ಪ ಅಂತಂದ್ರೆ ದಿವಂಗತ ಅಪ್ಪನಗೌಡರು. ಅವರಾದ ನಂತರ ಬಸಗೌಡ ಪಾಟೀಲ್ರು ಸಾಕಷ್ಟು ಶ್ರಮವನ್ನು ಪಟ್ಟು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೈತಲ್ಲ, ಅದರಾಗ ಸುಮಾರಾಗಿ ಒಂದು 50% ಇದ್ರಾಗ ಶ್ರೇಯ ಯಾರು ಹೋಗ್ಬೇಕಂತಂದ್ರೆ ದಿವಂಗತ ಬಸಗೌಡ ಪಾಟೀಲ್ರವರು. ಅದನ್ನಾದ ನಂತರ AB ಪಾಟೀಲ್ ಸಾಹೇಬರು ಸಾಕಷ್ಟು ಮಟ್ಟಿಗೆ ಇಲ್ಲಿ ಡೆವಲಪ್ಮೆಂಟ್ ಮಾಡಿ ಈ ನಮ್ಮ ಹುಕ್ಕೇರಿ ತಾಲೂಕಿನಾಗ ಅದು ಶಿಕ್ಷಣ ಕ್ಷೇತ್ರದಲ್ಲಿ SVDS ಸಂಘ ಏನೈತಲ್ಲ, ಅದು ಏಕದಮ್ ಉತ್ತಮ ಸ್ಥಾನದಲ್ಲಿ ಇವತ್ತು ಬಂದೈತಿ. ಈಗ ನಮ್ಮದು ಆಶೆ ಇಷ್ಟ ಐತಿ ಏನಪ್ಪಾ ಅಂತಂದ್ರೆ, ಇನ್ನು ಮುಂದೆ 10 ವರ್ಷನಾಗ ಇಡೀ ಜಿಲ್ಲಾನಾಗ ಇದೊಂದು ಮಾದರಿ ಸಂಸ್ಥೆ ಆಗುತ್ತೆ. ಅದು ವಿಶೇಷವಾಗಿ ಏನು ನಮ್ಮ PU ಕಾಲೇಜ್ ಇದೆಯಲ್ಲ, PU ಕಾಲೇಜ್ನಲ್ಲಿ ನೀವು ನೋಡಿರ್ಬೋದು, ನಮ್ಮದು PU ಕಾಲೇಜ್ ಸ್ಟಾರ್ಟ್ ಆಗಿ ಸುಮಾರಾಗಿ ಒಂದು ಅಂದರೆ ಇಂಡಿಪೆಂಡೆಂಟ್ PU ಕಾಲೇಜ್ ಆಗಿ ಸುಮಾರಾಗಿ ಒಂದು 30 ವರ್ಷ ಆಗಿರ್ಬೇಕು, 30 ವರ್ಷ ಮೇಲಾಗೈತಿ. ಈಗ ಸದ್ಯ ಕ್ರಮೇಣವಾಗಿ ಡೆವಲಪ್ಮೆಂಟ್ ಹಾಕೋದು ಬಂದ. ಅಂದ್ರೆ ಎದಕ್ಕೆ ಹೇಳಕ್ಕೆ ಇಷ್ಟಪಡ್ತೇನಪ್ಪ ಅಂತಂದ್ರೆ, ನಮ್ಮ ಹುಕ್ಕೇರಿ ತಾಲೂಕು ಅಂದ್ರೆ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಇಲ್ಲಿ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ಹುಡುಗರು ಎಲ್ಲಿ ಬರ್ತಾರಪ್ಪ ಅಂತ ನಮ್ಮ ಶಿಕ್ಷಣ ಸಂಸ್ಥೆ, ಅದು ಕನ್ನಡ ಮೀಡಿಯಂ ಮತ್ತು ಮರಾಠಿ ಮೀಡಿಯಂ ಎರಡೂ ಭಾಷಿಕರ ಇಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗೆ ಬರ್ತಾರೆ. ಇಂಗ್ಲೀಷ್ ಮೀಡಿಯಂ ಬರೋರ ಭಾಳ ಅಂದ್ರೆ ಭಾಳ ಕಮ್ಮಿ. ಅದು ನಮಗೊಂದು ದೊಡ್ಡ ಚಾಲೆಂಜ್. ಅಂದ್ರೆ ಬರುವಾಗ ಒಂದು ರಾ ಡೈಮಂಡ್ ಇದ್ದಂಗೆ ಬಂದಿರ್ತಾರೆ ಅವರು. ನಾವು ಶ್ರಮ ಪಟ್ಟು ಅವನ್ನ ಕೆತ್ತಿ ಪಾಲಿಶ್ಡ್ ಡೈಮಂಡ್ ಮಾಡಿ ಇವತ್ತು 100% ರಿಸಲ್ಟ್ ತರುವಂಥ ಏನು ಒಂದು ಇವತ್ತು ಕಾರ್ಯ ಆಗೈತಿ. ಇದಕ್ಕೆಲ್ಲ ಶ್ರಮ ಯಾರು ಪಟ್ಟಾರಪ್ಪ ಅಂತಂದ್ರೆ ನಮ್ಮ ಟೀಚಿಂಗ್ ಫ್ಯಾಕಲ್ಟಿದವರು ಪಟ್ಟಾರ, ಅದ್ರ ಜೊತೆಗೆ ನಮ್ಮ ಹುಡುಗರು ಸುದಕ್ಕೆ ಪಟ್ಟಾರ ಅಂತ ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು 100% ರಿಸಲ್ಟ್ ಬಂದೈತಿ. ಇನ್ನು ನಮ್ಮ ಚೇರ್ಮನ್ ಸಾಹೇಬರು ಎಲ್ಲಾನು ಡಿಟೇಲ್ವಾಗಿ ವಿಸ್ತಾರವಾಗಿ ನಿಮ್ಮ ಮುಂದೆ ಎಲ್ಲಾನು ಇಟ್ಟಾರೆ. ನಾನು ನಿಮ್ಮೊಳಗೆ ಸಂಕ್ಷಿಪ್ತನಾಗಿ ಹೇಳೋದು ಇಷ್ಟ, ಇದು ಜಸ್ಟ್ ಒಂದು ಸ್ಟಾರ್ಟಿಂಗ್ ಫೇಸ್. ಇದು ಇನ್ನು 5 ವರ್ಷನಲ್ಲಿ ಇನ್ನೊಂದು ಬಹುಶಃ ನಾನು ಚಾಲೆಂಜ್ ಕೊಟ್ಟೆ ಈಗ ನಮ್ಮ ಎಲ್ಲ ಫ್ಯಾಕಲ್ಟಿ ಇದ್ದವ್ರಿಗೆ, ನನಗೆ ಮುಂದೆ 2 ವರ್ಷನಾಗ ನನಗೆ ಸ್ಟೇಟಿಗೆ ರ್ಯಾಂಕ್ ಬೇಕಪ್ಪ ಅಂತ ಹೇಳಿ. ನಮ್ಮ ಹುಡುಗರ ಒಳಗೆ ಎಲ್ಲ ಆ ರೀತಿ ಕೆಪಬಿಲಿಟಿ ಐತಿ. ಆದರೆ ಎಕ್ಸ್ಪೋಜರ್ದು ಒಂದು ಕೊರತೆ ಇರೋದ್ರಿಂದ ಎಲ್ಲೋ ಒಂದು ಕಾರಣಕ್ಕೆ ಒಂದ್ಸಲ ಹಿಂದೆ ಬೀಳ್ತಾರೆ. ಈಗ ನೋಡೋ ಒಂದು ಸಿಂಪಲ್ ರಿಸಲ್ಟ್ ಎನಲೈಸಿಸ್ ಮಾಡಿದ್ರಂದ್ರೆ PCMB ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿನಲ್ಲಿ ಎಲ್ಲರೂ ಹೆಚ್ಚಿನ ಮಾರ್ಕ್ಸ್ ತೊಗೊಂಡಾರ. ಆದರೆ ಲ್ಯಾಂಗ್ವೇಜಸ್ನಲ್ಲಿ ಎಲ್ಲೋ ಒಂಥರ ಹೊಡೆದು ಕೊಡಿರೋದ್ರಿಂದ ನಮಗೆ ಸ್ಟೇಟಿಗೆ ರ್ಯಾಂಕ್ ಬೇಕು. ಅದಕ್ಕೆ ನಾವು ಏನು ತಪ್ಪುಗಳಾಗ್ಯಾವಲ್ಲ ನಾವು ಎಲ್ಲ ವಿಶ್ಲೇಷಣೆ ಮಾಡ್ಕೊಂಡಿವಿ, ಆ ಥರ ಅಧ್ಯಯನ ಸುದಕ್ಕೆ ಮಾಡೀವಿ. ಇನ್ನು ಮುಂದೆ ಅದನ್ನ ಸುಧಾರಣೆ ಮಾಡೋ ಸುದಕ್ಕೆ ಎಲ್ಲ ರೀತಿ ಕ್ರಮ ತಗೊಂಡು ಮುಂದಿನ ವರ್ಷದೊಳಗೆ ನಮ್ಮ ಸ್ಟೇಟಿಗೆ ನಾವು ರ್ಯಾಂಕ್ ತರುವಂಥ ಎಲ್ಲ ಯೋಜನೆಗಳು ಮಾಡ್ತೀವಿ ಮತ್ತು ರ್ಯಾಂಕ್ ತಂದು ತರ್ತೀವಿ. ಅದ್ರ ಜೊತೆಗೆ ಇದು ನೀಟು, CET, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ಸು, ಆಮೇಲೆ UPSC ಎಕ್ಸಾಮ್ಸ್ ಏನೇನು ಪ್ರಿಪ್ರೇಷನ್ ಮಾಡಬೇಕಲ್ಲ ನಮಗೆಲ್ಲ ಹುಡುಗರಿಗೆ ಮಾರ್ಗದರ್ಶನ ಕೊಡ್ತೇವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಯಶಸ್ವಿ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸಂದರ್ಭದಲ್ಲಿ ಅವರಿಗೆ ಮುಂದಿನ ಪಯಣಕ್ಕೆ ಪ್ರೋತ್ಸಾಹವನ್ನು ನೀಡಿದರು. ಈ ಸಂದರ್ಭದಲ್ಲಿ
ಸಂಘದ ನಿರ್ದೇಶಕರಾದ ಶ್ರೀ ಆರ್.ಬಿ. ಪಾಟೀಲ್, ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಜಿ.ಸಿ. ಕೊಟ್ಗಿ, ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಬಿ.ಎ. ಪೂಜಾರಿ, ಸಂತೋಷ್ ಪಾಟೀಲ್, ಪ್ರಾಚಾರ್ಯರಾದ ಶ್ರೀಮತಿ ಸರ್ವಮಂಗಳ ಯರಗಟ್ಟಿ ಹಾಗೂ ಕಾಲೇಜಿನ ಪ್ರಾಚಾರ್ಯರು, ವಿದ್ಯಾರ್ಥಿಗಳು, ಪಾಲಕರು ಉಪಸ್ಥಿತರಿದ್ದರು. ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.